ತಾಲೂಕು ಗುಂಡಿನಪಾಳ್ಯ ಹಾಗೆ ಮಲೇಶ್ವರ ಗ್ರಾಮದಲ್ಲಿ 135ನೇ ಜಯಂತಿಯನ್ನು ಆಚರಿಸಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಲಾಯಿತು. ಸಂವಿಧಾನದ ಶಿಲ್ಪಿ, ಭಾರತದ ಸಂವಿಧಾನ ರಚನೆಯಲ್ಲಿ ಅವರ ಪಾತ್ರ, ಸಮಾನತೆ ಮತ್ತು ಸಾಮಾಜಿಕ ನ್ಯಾಯದ ಕನಸನ್ನು ನನಸಾಗಿಸುವ ಬದ್ಧತೆಯನ್ನು ಸಭೆಗಳಲ್ಲಿ ಪುನರುಚ್ಚರಿಸಲಾಯಿತು. ಶಿಕ್ಷಣ ಮತ್ತು ಸಂಘಟನೆ, ಶಿಕ್ಷಿತರಾಗಿ ಸಂಘಟಿತರಾಗಿ ಹೋರಾಡಿ ಎಂಬ ಅವರ ಮಂತ್ರವನ್ನು ಪಾಲಿಸಲು ಕರೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಕೊರಟಗೆರೆ ತಾಲೂಕು ಕೊಳ್ಳಳ ಹೋಬಳಿಯ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ PN ಕೃಷ್ಣಮೂರ್ತಿರವರು ಹಾಗೆ ಹಿರಿಯ ಮುಖಂಡರಾದ ದಾಡಿ ವೆಂಕಟೇಶ್ರವರು, ಭೀಮ್ ಆರ್ಮಿ ತುಮಕೂರು ಜಿಲ್ಲಾಧ್ಯಕ್ಷರು ಗೋಪಿಕೃಷ್ಣರವರು, ಏರ್ಟೆಲ್ ಗೋಪಿ, ಮೂರ್ತಣ್ಣನವರು ಮತ್ತು ದೊಡ್ಡಯ್ಯ ಹರ್ಷ, ಇನ್ನು ಅನೇಕ ಮಹಿಳೆಯರು, ಮುಖಂಡರು, ಗ್ರಾಮಸ್ಥರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದ್ದೂರಿಯಾಗಿ ಆಚರಿಸಿದರು. ವರದಿಗಾರರು ಸುರೇಶ್ NU ಕೊರಟಗೆರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಅದ್ರ ಬಗ್ಗೆ ತಿಳಿದಿದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತ ಕೊಡುಗೆ ಅಷ್ಟಿಷ್ಟಲ್ಲ. ಅವರು ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಂಥವ್ರು. ಅವರು ಈ ಬೀದಿ ದೀಪದಲ್ಲಿ ಕಂಬದ ಮಧ್ಯೆ ಕೂತ್ಕೊಂಡು ಓದಿ ಈ ದೇಶದ ನಂಬರ್ 1 ಸ್ಥಾನದಲ್ಲಿ ಅವರು ಕೆಲಸವನ್ನ ಮಾಡಿದ್ದಾರೆ. ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಅರ್ಥಪೂರ್ಣವಾಗಿ ಕಲ್ಪಿಸಿ ರಾಜ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಎಲ್ಲವನ್ನ ಅರ್ತಿತ್ತಂತವ್ರು. ಎಲ್ಲ ಸಮುದಾಯಗಳನ್ನ ಒಂದುಗೂಡಿಸಿ ಎಲ್ಲ ಸಮುದಾಯವನ್ನು ಜೊತೆ ತಗೊಂಡೋದಂತ ಯಾರು ಒಬ್ರಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ ಸಾಧ್ಯ, ಬಿಟ್ರೆ ಬೇರೆ ಯಾರು ಸಾಧ್ಯನೇ ಇಲ್ಲ. ಅದರಿಂದ ಏನ್ ಮಾಡ್ಬೇಕು ಅಂತ ಬರೀತಾರೆ. ಅವ್ರ ಜೀವನ ಪರ್ಯಂತ ಆದಂತ ಒಂದೊಂದು ನೋವನ್ನು ಹಠವಾಗಿ ತಗೊಂಡು ಚಾಲೆಂಜ್ ಆಗಿ ತಗೊಂಡು ಈ ಜನಾಂಗನ ಈ ಸಮಾಜಕ್ಕೆ ತರಲೇಬೇಕು ಹೊರಗಡೆ ಅಂತ ಬರೀತಾರೆ. ನೋಡಿ, ಆತನ ಒಂದು ಚಿಂತನೆ, ಆತನ ಒಂದು ವಿಚಾರಕ್ಕೆ ಆತನ ವಿಶ್ವಜ್ಞಾನಿ ಅಂತ ಕರಿತೀವಿ, ಸಂವಿಧಾನ ಕರ್ತೃ ಅಂತ ಕರಿತೀವಿ, ಸಮಾನತೆ ಅಧಿಕಾರ ಅಂತ ಕರಿತೀವಿ. ಭಾರತ ರತ್ನನ ಅವರು ಕೊಟ್ಟಿದ್ದ ಯಾವಾಗ ಗೊತ್ತರ, ಅವ್ರು ಕಳ್ಕೊಂಡ ಮೇಲೆ ಅವರು ಸತ್ತ 20 ವರ್ಷದ ನಂತರ ಗುರುತಿಸ್ತತೆ ಜೀವಿ. ದೊಡ್ಡ ದುರಂತ ಅಂದ್ರೆ ಅವ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾವ ಸರ್ಕಾರ ಇತ್ತು ಅನ್ನೋದು ನನಗೆ ಬೇಕಿಲ್ಲ, ನನ್ನ ಜಾತಿನ ಹೇಗೆ ನಡೆಸ್ಕೊಂಡು ದುಡ್ಡಿಲ್ಲ. ಅವತ್ತು ಬಾಬು ಜಗಜೀವನರಾಮರವರು ವಿಮಾನ ಖಾತೆಗೆ ಸಚಿವರಾಗಿರ್ತಾರೆ. ಏನೋ ಒಂದು ಹಣನ ಬರ್ಸಿ ಹಣ ಕೊಟ್ಟು ಪಾರ್ಥಿವ ಶರೀರವನ್ನು ಇಲ್ಲಿ ಕಳಿಸ್ಕೊಡ್ತಾರೆ. ಇದು ಅವರ ದುರಂತಗಳು. ಹಣದಿಂದ ಬೀಳಲಿಲ್ಲ, ನಾವೇ ಯೋಚನೆ ಮಾಡ್ತೀವಿ. ಅಂದರೆ ಅವ್ರ ಮಹಿಳೆಯರ ಬಗ್ಗೆ ಬರೋ ದಿನಗಳಲ್ಲಿ ನಿಮಗೆ ಮೀಸಲಾತಿ ಸಿಗುತ್ತೆ, ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರಿಗೆ ಆದ್ಯತೆ ಸಿಗುತ್ತೆ. ದಯಮಾಡಿ ಅವ್ರು ಹೇಳಿದ್ದು ಒಂದೇ, ಶಿಕ್ಷಣ, ಸಂಘಟನೆ, ಹೋರಾಟ ಮೊದಲುಗೊಂಡು ಇವತ್ತು ಮಾಡಬೇಕಾದ್ರೆ ನಾವು ಶಿಕ್ಷಣಕ್ಕೋಸ್ಕರ ಹೋರಾಟ. ಏನಾದರೂ ಮಾಡಿ ನೀವು ರಸ್ತೆಗೆ ಬೀಳ್ತಿರೋ, ಚರಂಡಿಗೆ ಕುಡಿತಿರೋ, ನಮ್ಮ ಮಕ್ಕಳು ಶಾಲಾ ಸಮಯದಲ್ಲಿ ಶಾಲಾ ಆವರಣದಲ್ಲಿ ಇರೋಂಗೆ ನೋಡ್ಕೊಳ್ಳಿ. ನನ್ನ ಶತ್ರು ಮಗ ಆಗಲಿ, ನನ್ನ ತಮ್ಮನ ಮಕ್ಕಳಾಗಲಿ, ಆ ಶಾಲಾ ಸಮಯದಲ್ಲಿ ಬೀದಿ ಒಳಗೆ ಯಾವ ಮಕ್ಕಳು ಆಟ ಆಡಬಾರ್ದು. ಅಂದರೆ ಶಾಲೆಗೆ ಹೋಗುವಂಥ ಮಕ್ಕಳು, ಎಲ್ಲ ಮಕ್ಕಳು ಆಟ ಮಾಡಿ ಇವತ್ತು ಪ್ರಾರಂಭ ಮಾಡಿದ್ದೀರಾ. ಹಾಗೆ ಈ ಜನ್ಮದಿನ ಆಚರಿಸೋದು ಜೊತೆ ಅಂಬೇಡ್ಕರ್ ಬಗ್ಗೆ ನೀವು ತಿಳ್ಕೋಬೇಕಾದ ಬೇಜಾನ್ ವಿಚಾರಗಳಿವೆ. ನಾವು ದಲಿತರು ಅಂದ ತಕ್ಷಣ ನಾವೇ ಅದೇ ಥರ ಬಾಳ್ಬೇಕು, ಟಪ್ಪನ್ನೇ ಹೊಡಿಬೇಕು, ಚಪ್ಪಲಿನೇ ಹೊಲಿಬೇಕು ಅಂತೇನಿಲ್ಲ. ಮಕ್ಕಳುಗಳಿಗೆ ವಿದ್ಯಾಭ್ಯಾಸ ಕೊಡ್ರಿ, ಚೆನ್ನಾಗಿ ಓದಿಸ್ರಿ. ನಾವು ಬೇರೆಯವರಂತೆ ನಾವು ಬೆಳಿಬೇಕು ಅದನ್ನು ಆದರ್ಶ ತಾಳಿ. ಅಂಬೇಡ್ಕರ್ ಹೇಳಿರೋದೇ ಅದು. ನಮ್ಮ ಕುಲಕಸಬನ್ನ ಮುಂದುವರ್ಸ್ಕೊಂಡು ಹೋಗ್ರಿ ಅಂತಲೂ ಹೇಳಿಲ್ಲ, ಅದು ನಮ್ಮ ವೈಯಕ್ತಿಕ ಆಗುತ್ತೆ. ಅದ್ರ ಜೊತೆ ವಿದ್ಯಾಭ್ಯಾಸಕ್ಕೆ ಪ್ರಾಮುಖ್ಯತೆ ಕೊಡಬೇಕು. ನೀವು ಮಕ್ಕಳಿಗೆ ವಿದ್ಯೆ ಕೊಟ್ಟಾಗ್ಲೇ ನಾಳೆ ದಿವಸ ಅವನು 4ರಂತೆ ಸೂಟು ಬುಟ್ಟು ಹಾಕೊಂಡು ಓಡಾಡೋದು, 4 ಜನ ಸಮಾನತೆಯಾಗಿ ಬೆಳೆಯೋಕ್ಕೆ ಸಾಧ್ಯ. ಇದನ್ನು ಎಲ್ಲರೂ ಅಳವಡಿಸ್ಕೋಬೇಕು. ಜಾಸ್ತಿ ಚಟಗಳಿಗೆಲ್ಲ ಇದಾಗೋಕೆ ಹೋಗಬೇಡಿ. ಎಲ್ಲರ ಜೊತೆ ಚೆನ್ನಾಗಿರ್ಬೇಕು ಅಂದರೆ ನೀವು ಫಸ್ಟು ಚೆನ್ನಾಗಿ ನೀವು ದುಡಿಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಅದ್ರ ಬಗ್ಗೆ ನಿಮ್ಮ ಪ್ರಾಮುಖ್ಯತೆ ಕೊಡಬೇಕು. ಹಾಗೆ ಇಲ್ಲಿ ಬಂದಿರೋ ಎಲ್ಲ ನನ್ನ ದಾಡಿ ವೆಂಕಟೇಶಣ್ಣವರು, ದೊಡ್ಡಣ್ಣವರು, ನಮ್ಮ ಗೌಡ್ರು, ಈಶ್ವರಪ್ಪರ ಮಗ ಗೌಡ್ರು ಇದ್ದಾರೆ. ಅವರು ಯಾವಾಗಲೂ ನೋಡಿ, ಅವರು ಯಾವುದೇ ಜಾತಿ ಆದ್ರೂ ನಾವೆಲ್ಲ ಅಣ್ಣ ತಮ್ಮದಿರ್ತಾರೇ ಅವ್ರ ಭಾವನೆ ಇರೋದು, ಅವ್ರ ಜೊತೆ ಇರೋದು. ಯಾವುದೂ ಆ ಥರ ಭೇದ ಭಾವ ನೋಡಿಲ್ಲ. ಇವತ್ತಿನ ದಿವಸದಲ್ಲಿ ಆ ಥರ ಇಲ್ಲ. ಆದರೆ ನಾವು ಯಾವ ಥರ ನಡ್ಕೊಂತಿದ್ದೀವಿ, ಹೆಂಗೆ ಬೆಳೀತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ಎಲ್ಲ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಬಗ್ಗೆ ಹೇಳಿ, ಸ್ಕೂಲ್ಗೆ ಹೋಗ್ದಿರೋ ಹುಡುಗನ್ನೆಲ್ಲ ಸ್ಕೂಲಿಗೆ ಕಳಿಸ್ರಿ. ಅಷ್ಟೇ ಹೇಳ್ತಾ ಮುಗಿಸ್ತೀವಿ. ನನ್ನ ಜನಕ್ಕೆ ವಿದ್ಯೆ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅವರು ಹುಟ್ಟಿನಿಂದಲೂ ಅವರು ಕಷ್ಟಗಳನ್ನು ಅನುಭವಿಸ್ಕೊಂಡು ಬಂದರು.
ಅಂಬೇಡ್ಕರ್ ಅವರು ಅನುಭವಿಸಿದಂಥ ಕಷ್ಟ ಕಣ್ಣೀರಿನಲ್ಲಿ ಕೈಕೊಳ್ಳುವಂಥದ್ದು. ಇವತ್ತು ನಾವು ಆ ಕಷ್ಟ, ಇವತ್ತು ಅಂಬೇಡ್ಕರ್ ಹುಟ್ಟದೇನೆ ಇದ್ದಿದ್ರೆ ಇವತ್ತು ಜೀತದ ಆಳುಗಳಾಗಿ ನಾವು ಬದುಕಬೇಕಾಗಿತ್ತು. ಕಂಡವ್ರ ಮನೆಯಲ್ಲಿ ನಾವು ಸಗಣಿ ಹೊತ್ತು ಕಸ ಹೊತ್ತು ದುಡಿಬೇಕಾಯ್ತು, ಜೀವನ ಮಾಡಬೇಕಾಯ್ತು. ಹಿಂದೆ ಅಂಬೇಡ್ಕರ್ ಕಾಲದಲ್ಲಿ ನಿಜಕ್ಕೂ ಈ ಸವರ್ಣೀಯ ಕೇರಿಯಲ್ಲಿ ಓಡಾಡಕ್ಕಾಗ್ತಿರ್ಲಿಲ್ಲ ನಾವು. ಯಾಕಂದ್ರೆ ನಮ್ಮ ನೆರಳು ಅವ್ರಿಗೆ ತಾಕಕ್ಕಾಗ್ತಿರಲಿಲ್ಲ. ನನ್ನ ಜನಾಂಗಕ್ಕೆ ಅವ್ರ ಮುಂದಾಗಡೆ ಮಡಿಕೆ ಕಟ್ಟಿರೋರು, ಯಾಕಂದ್ರೆ ಈ ಜನಾಂಗ ಹೆಂಗಿನ ಉಗಿಬಾರ್ದು ನಾವು ತುಳಿಬಾರ್ದು ಅಂತ ಹಿಂದ್ಗಡೆ ಪರಕೆ ಕಟ್ಟಿರೋರು. ಒಂದು ವೇಳೆ ಇವ್ರು ಹೆಜ್ಜೆ ಬಿದ್ದಿದ್ದು ಹೆಜ್ಜೆ ಹುಡುಕೊಂಡು ಹೋಗ್ಬೇಕು, ಅವಾಗ ಅವ್ರು ಓಡಾಡ್ಬೇಕಾಯ್ತು. ನಾವೇನಾದ್ರೂ ಎದುರು ತಾಕಿದ್ರೆ ಅವ್ರು ಹೊರಗಡೆನೆ ಬರ್ತಿಲ್ಲ. ಆ ಥರ ಪರಿಸ್ಥಿತಿಯಲ್ಲಿ ಅವ್ರು ಹುಟ್ಟಿ ಬೆಳೆದು ಈ ಒಂದು ಜನಾಂಗಕ್ಕೆ ಒಂದು ಸ್ವಾತಂತ್ರ್ಯ